ಹಲೋ ಫ್ರೆಂಡ್ಸ್, ನಾವಿವತ್ತು ಸಮಾಂತರ ಶ್ರೇಣಿಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನ ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಅವನ್ನ ಬಿಡಿಸೋಣ ಬನ್ನಿ. ಈಗಾಗಲೇ ನಾವು ಈ ಒಂದು ಸಮಾಂತರ ಶ್ರೇಣಿಯ ಪಾಠದ ಬಗ್ಗೆ ಹಲವಾರು ವಿಡಿಯೋಗಳನ್ನ ಮಾಡಿದ್ದೇವೆ. ಅವನು ಕೂಡ ಹೀಗೆ ನೋಡಿ ಅಂತ ಹೇಳ್ತಾ ಈ ಲೆಕ್ಕವನ್ನ ಈಗ ಪ್ರಾರಂಭಿಸೋಣ. ನೋಡಿ, ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅನ್ನೋಂತೇಳಿ ಮೊದಲು ತಿಳ್ಕೊಳ್ಳೋಣ. ಎ = 5. ಎ ಅಂದ್ರೆ ಏನು? ಮೊದಲ ಪದ, ಹೌದಾ? ಮೊದಲ ಪದ 5. ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸ ಎಷ್ಟಾಗ್ತಾ ಇದೆ? 3. ಆಮೇಲೆ ಎನ್ ಅಂದ್ರೆ 50. ಅಂದ್ರೆ ಎನ್ನೇ ಪದ ಅಂತೇಳಿ ನಾವು ಅದನ್ನು ಕರಿತೀವಿ. ಫೈಂಡ್ ಎನ್ ಅಂಡ್ ಎಸ್ ಎನ್ ಅಂದ್ರೆ ಎನ್ ಮತ್ತು ಎಸ್ ಎನ್ ಗಳನ್ನ ಕಂಡುಹಿಡಬೇಕು. ಎನ್ ಅಂದ್ರೆ ಅಲ್ಲಿ ಒಟ್ಟು 8 ಪದಗಳದಾವ ಮತ್ತು ಆ ಪದಗಳ ಒಂದು ಮೊತ್ತ ಏನಾಗ್ತಾ ಇದೆ ಅನ್ನೋದನ್ನ ಕಂಡುಹಿಡಬೇಕು, ಹೌದಾ? ಮೊದಲನೇದಾಗಿ ನಾವೇನ್ ಮಾಡ್ಬೇಕು? ಎನ್ ಅನ್ನ ಕಂಡುಹಿಡ್ಕೋಬೇಕು. ಎನ್ ಅನ್ನ ಕಂಡುಹಿಡ್ಕೋಬೇಕು. ಹಾಗಾದ್ರೆ ನೋಡಿ, ಯಾವ ರೀತಿಯಾಗಿ ಕಂಡುಹಿಡಿಯೋದು ಅಂದ್ರೆ, ನಮ್ಗೆ ಈಗಾಗಲೇ ಒಂದು ಸೂತ್ರ ಗೊತ್ತಿದೆ. ಯಾವುದು? ಎ ಎನ್. ಯಾವುದು? ಎ ಎನ್. ಎ ಎನ್ = ಎ ಪ್ಲಸ್ ಎನ್ - 1 ಇಂಟು ಡಿ, ಹೌದಾ? ಹಾಗಾದ್ರೆ ಇಲ್ಲಿ ನೋಡಿ, ಎ ಎನ್ ಗೊತ್ತಿದೆ, ಎ ಗೊತ್ತಿದೆ, ಡಿ ಗೊತ್ತಿದೆ. ಹಾಗಾದ್ರೆ ಈ ಮೂರು ಬೆಲೆಗಳನ್ನ ಇದರಲ್ಲಿ ತುಂಬುವುದರ ಮುಖಾಂತರ ನಾವು ಏನನ್ನ ಕಂಡುಹಿಡಬಹುದು? ಎನ್ ಅನ್ನ ಕಂಡುಹಿಡಬಹುದು, ಹೌದಾ? ನೋಡಿ, ಎ ಎನ್ = 50 ಎ ಅಂದ್ರೆ 5 ಪ್ಲಸ್ ಎನ್ ಗೊತ್ತಿಲ್ಲ, ಹಾಗೆ ಇಡಿ, ಎನ್ - 1 ಡಿ ಅಂದ್ರೆ ಎಷ್ಟಾಗಿದೆ? 3, ಹೌದಾ? ಈಗ ನೋಡಿ, ಈ ಪ್ಲಸ್ 5 ಇದೆ ಅಲ್ಲ, ಇದನ್ನ ಈ ಕಡೆ ಕರ್ಕೊಂಬಂದಾಗ ಏನಾಗ್ತಾ ಇದೆ ಅಂದ್ರೆ ಪ್ಲಸ್ ಇದ್ದದ್ದು ಮೈನಸ್ ಆಗ್ತಾ ಇದೆ. 50 - 5 ಈ ಕಡೆ ಹಾಗೆ ಇಡಿ, ಎನ್ - 1 ಗುಣಾಕಾರ 3, ಹೌದಾ? ನೋಡಿ ಏನಾಗ್ತಾ ಇದೆ? 50ರಲ್ಲಿ 5ಅನ್ನ ಕಳೆದಾಗ 45 ಎನ್ - 1 ಇಲ್ಲಿ ಏನೂ ಇಲ್ಲ ಅಂದ್ರೆ ಗುಣಾಕಾರ ಇರ್ತಾ ಇದೆ. ಈಗ ನೋಡಿ, ಎನ್ - 1 ಅಷ್ಟೇ ಹಾಗೆ ಇಡಿ, ಈ 3ಅನ್ನ ಈ ಕಡೆ ಕರ್ಕೊಂಡ್ ಬಂದಾಗ ಗುಣಾಕಾರ ಇದ್ದದ್ದು ಭಾಗಾಕಾರ ಆಗ್ತಾ ಇದೆ. ಏನಾಗ್ತಾ ಇದೆ? ಗುಣಾಕಾರ ಇದ್ದದ್ದು ಭಾಗಾಕಾರ ಆಗ್ತಾ ಇದೆ. ನೋಡಿ, 45 / 3 ಎನ್ - 1 ಈ ಕಡೆ ಎನ್ - 1 ಹಾಗೆ ಉಳಿತು. 3 ಅಂದ್ರೆ 3 15 15 - 45. ಹಾಗಾದ್ರೆ 15 = ಎನ್ - 1. ಈಗ ನೋಡಿ, ನಮ್ಗೇನು ಬೇಕಾಗಿದೆ? ಎನ್ ಬೇಕಾಗಿದೆ. ಈ -1 ಈ ಕಡೆ ಬಂದ್ರೆ ಏನಾಗ್ತಾ ಇದೆ? ಪ್ಲಸ್ ಆಗ್ತಾ ಇದೆ. ಹಾಗಾದ್ರೆ 15 ಪ್ಲಸ್ 1 ಈ ಕಡೆ ಎನ್ ಉಳಿತು. ಹಾಗಾದ್ರೆ 16 15 ಕೂಡಿಸಿದ್ರೆ 16. ಇದೇನಾಯ್ತು? ಎನ್. ಇದನ್ನ ಯಾವ ರೀತಿ ಬರಬಹುದು? ಎನ್ = 16. ಈ ರೀತಿಯಾಗಿ ನಾವು ಎನ್ ಅನ್ನ ಕಂಡುಹಿಡಿದಿದ್ದೇವೆ. ಈಗೇನ್ ಬೇಕಾಗಿದೆ ನಮಗೆ? ಎಸ್ ಎನ್ ಅಂದ್ರೆ ಎನ್ ಪದಗಳ ಮೊತ್ತ. ಹಾಗಾದ್ರೆ ಅದಕ್ಕೂ ಒಂದು ಸೂತ್ರ ಇದೆ. ಎಸ್ ಎನ್ = n/2 2a ಪ್ಲಸ್ ಎನ್ - 1 ಇಂಟು ಡಿ, ಹೌದಾ? ಈ ಸೂತ್ರವನ್ನು ಹಚ್ಚಿ ನಾವು ಲೆಕ್ಕವನ್ನ ಮಾಡಬಹುದು. ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. ಎನ್ ಅಂದ್ರೆ ಎಷ್ಟು? 16. ಹಾಗಾದ್ರೆ ಎಸ್ 16 ಪದಗಳ ಮೊತ್ತವನ್ನ ಕಂಡುಹಿಡಿಯಬೇಕಾಗಿದೆ. ಎಸ್ ಸಿಕ್ತು. ಎನ್ ಅಂದ್ರೆ ಎಷ್ಟಾಯ್ತು? 16, ಹೌದಾ? 2 ಗುಣಿಸು ಎ ಗೊತ್ತಿದೆ, ಇಲ್ಲಿ 5 ಪ್ಲಸ್ ಎನ್ ಅಂದ್ರೆ 16 -1 ಡಿ ಎಲ್ಲಿದೆ? ಇಲ್ಲಿದೆ 3, ಹೌದಾ? 2 ಅಂದ್ರೆ 2 ಎಂಟ್ಲಿ ಕ್ಯಾನ್ಸಲ್ ಆಗ್ತಾ ಇದೆ. ಎಸ್ 16 ಇದು ಎಷ್ಟಾಯ್ತು? 8 ಆಯ್ತು. ನೋಡಿ, ಇಲ್ಲಿ ಏನು ಇಲ್ಲ ಅಂದ್ರೆ ಗುಣಾಕಾರ ಇರ್ತದೆ. 2 5 10 ಆಯ್ತು ಪ್ಲಸ್ 16ರಲ್ಲಿ 1 ಕಳೆದ್ರೆ 15 15 3 ಇದು 15 ಹಾಗೆ ಇಡಿ, ಇಲ್ಲಿ ಗುಣಾಕಾರ ಏನಿದೆ? 3 ಇದೆ. 8 10 ಹಾಗೆ ಇಡಿ. ಈಗ 15 3 45 ಇಲ್ಲಿ ಏನಿದೆ? ಪ್ಲಸ್ ಇದೆ 45. ಎಷ್ಟಾಗ್ತಾ ಇದೆ ನೋಡಿ? 8. ಫಸ್ಟ್ ಬ್ರಾಕೆಟ್ ಬಿಡಿಸ್ಕೋಬೇಕು. 45ಕ್ಕೆ 10 ಬಿಡಿಸಿದ್ರೆ 55. ಹಾಗಾದ್ರೆ ಈಗ ಇದನ್ನ ಏನ್ ಮಾಡೋಣ? ಗುಣಿಸ್ಬಿಡೋಣ.
ಎಂಟು ಐದ್ಲೆ 40, 4 ಐಲ 8 ಐದ್ಲೆ 40, 40ಕ್ಕೆ 4 ಕೂಡಿಸಿದ್ರೆ 44. ಅಂದ್ರೆ ಒಟ್ಟಾರೆಯಾಗಿ 14 ಪದಗಳ ಮೊತ್ತ ಎಷ್ಟಾಯ್ತು? 440. ಈ ರೀತಿಯಾಗಿ ಮೊದಲು n ಕಂಡುಹಿಡಿದಿದ್ದೇವೆ, ಆಮೇಲೆ ಆ 14 ಪದಗಳ ಒಂದು ಮೊತ್ತವನ್ನು ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.